ಗೈಸ್ ಇವತ್ತು ಏನಾಯ್ತಂದ್ರೆ ನನ್ನ ಅಕೌಂಟ್ ಹ್ಯಾಕ್ ಆಗ್ಬಿಡ್ತಿತ್ತು. ಇನ್ಸ್ಟಾಗ್ರಾಮ್ ಎಲ್ಲ ಯೂಟ್ಯೂಬ್ ಸೀರಿಯಸ್ಲಿ ಆಗ್ತಾ ಇತ್ತು. ನಿಮ್ಮೊಂದು ಕ್ವೆಶ್ಚನ್, ಈ ಕ್ವೆಶ್ಚನ್ ಕೇಳಿದ ತಕ್ಷಣ ನಿಮ್ಗೆಲ್ಲ ಸ್ಕೂಲ್ ಡೇಸ್ ನೆನಪಾಗೋದಂತೂ ಪಕ್ಕ 100%. ಓಕೆ, ಸೊ ಗಾಂಧೀಜಿ ಅವರು ವಾಕ್ ಮಾಡಕ್ಕೆ ಎಲ್ಲಾ ಸ್ಟಿಕ್ಸ್ ಯೂಸ್ ಮಾಡಿದ್ದಾರೆ, ಬಟ್ ಒಂದ್ ಸ್ಟಿಕ್ ಮಾತ್ರ ಯೂಸ್ ಮಾಡಿಲ್ಲ. ಆ ಸ್ಟಿಕ್ ಯಾವುದು ಅಂತ ಕಾಮೆಂಟ್ ಪ್ಲೀಸ್. ಅಷ್ಟರಲ್ಲಿ ಬರ್ತೀನಿ ನಾನು. ಓಕೆ, ಬೇರೆ XYZ ಬ್ರ್ಯಾಂಡ್ DM ಮಾಡಿದ್ರು, ಮೆಸೇಜ್ ಹಾಕಿದ್ರು, ಈ ಫಾರ್ಮ್ ಫಿಲ್ ಮಾಡಿ ಟು ಗೆಟ್ ವಾಟ್ ಎವರ್ ದ ಡೀಟೇಲ್ಸ್ ಅಂತ. ನಾನು ಮೇಲ್ ID ಹಾಕಿದೆ, ಪಾಸ್ವರ್ಡ್ ಹಾಕಿದೆ, ಅದಾದ್ಮೇಲೆ ನೆಕ್ಸ್ಟ್ ಅಂತ ಬರುತ್ತೆ, ನೆಕ್ಸ್ಟ್ ಅಂತ ಕೊಟ್ಟೆ. ಆತರ ಬಂದಿದ ತಕ್ಷಣ ನನಗೊಂದು ಮೇಲ್ ಬಂತು, ಏನು ಹೌದಾ ಮುನ್ಸ್ಕೊಂಡ್ರೆ ಬರಲ್ಲ, ಇವಾಗ ಒಂದ್ ವಾರ ಬರಲ್ಲ ಗೈಸ್. ಇವಾಗ ಬರ ಆಯ್ತು, ಕರಿಯಾ ಬಾ ಬಾಯ್ಲಿ ಬಾ, ಆಯ್ತು ಬರೋ, ರೆಡಿಯಾ, ಸಾಡಿ ಬಾ ಗೈಸ್, ಬರ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್. ಗೈಸ್ ಆಕ್ಚುಲಿ ಕಾಂಬೋ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಗೈಸ್? ನಾನು ಮಾತಾಡದೆ ನಂಗೆ ತುಂಬಾ ಹಿಂಸೆ ಆಗೋಯ್ತೇನೆ. ಆಕ್ಚುಲಿ ನಾನು ಸ್ಟಾರ್ಟ್ ಮಾಡ್ಬಿಟ್ಟೆ, ನಾನು ವಾಯ್ಸ್ ಓವರ್ ಒಂದೇ ಟ್ರೈ ಮಾಡೋಣ ಅಂತ. ಅದೊಂದಿತ್ತು ಗೈಸ್, ಹೇಗ್ ಬರುತ್ತೆ ಟ್ರೈ ಮಾಡೋಣ ಅಂತ. ಟ್ರೈ ಮಾಡಿದೆ, ನನ್ಗಂತೂ ಇಷ್ಟ ಆಗಿಲ್ಲ. ನನಗೆ ಸುಮ್ಮನೆ ಕುತ್ಕೊಂಡು ವಿಡಿಯೋ ಮಾಡ್ಬೇಕಂತ ಆಗಲ್ಲ ಗೈಸ್, ನನಗೆ ಗೊತ್ತಾಗಿದ್ದು. ಸೊ ನಂಗೆ ಮತ್ತೆ ಈ ತರ ಮಾತಾಡ್ಕೊಂಡ್ ಮೇಲೆ ನನ್ ಒಂಥರ ಜೋಶು. ನೆನ್ನೆ ನೋಡಿಬೇಕಾದ್ರೆ ನಿಮ್ಗೆ ಇಷ್ಟ ಆಗಿದ್ದೆ ಇಲ್ಲ ನನಗೆ ಗೊತ್ತಿಲ್ಲ, ನೀವ್ ಹೇಳಿ ಗೈಸ್ ಹೇಗಿದೆ ಅಂತ, ಇಷ್ಟ ಆಗಿದ್ಯಾ ಆತರ ವಿಡಿಯೋಸ್ ಬೇಕಂತ ಹೇಳಿ. ವಾಯ್ಸ್ ಓವರ್ ನಾನು ಎಲ್ಲರೂ ಟ್ರೈ ಮಾಡಿರ್ತಾರಲ್ಲ, ಸೊ ಓಕೆ ವೈ ನಾಟ್ ಅಂತ ಒಂದ್ ಟ್ರೈ ತಗೊಂಡೆ ಅಷ್ಟೇ. ಒಂದ್ ಸ್ವಲ್ಪ ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ, ಅಳಿಲು ಸ್ಕ್ವರಲ್ ಹೋಯ್ತು ಗೈಸ್. ಇಲ್ಲಿ ದುಡ್ಡು ಸಿಗತ್ತೆ ಇವತ್ತು. ನಂಗೆ ಭಯ ಬೇಕಲ್ಲಿ ಕಿಟಕಿ ಒಳಗ್ ಬಂದ್ಬಿಡುತ್ತೋ ಅಂತ. ಆಕ್ಚುಲಿ ಓಪನ್ ಇದೆ, ಕಿಟಕಿ ಓಪನ್ ಮಾಡಿದೀನಿ, ಎರಡು ಓಪನ್ ಮಾಡ್ಬಿಡಿದೀನಿ. ಒಳಗ್ ಬಂದ್ಬಿಡಿದ್ರೆ ಅಷ್ಟೇ, ಬಚ್ಚಿಕೊಂಡ್ಬಿಡ್ತಾ ಇದ್ದೆ, ಇಲ್ಲ ಕಚ್ಕೊಂಡ್ಬಿಡ್ತಾ ಇದ್ದೆ ಅದನ್ನ. ಗೈಸ್ ನೋಡೋ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ, ನೋಡೋಣ ಯಾರು ಕೊಡ್ತಾರೆ. ಆಕ್ಚುಲಿ ನಮ್ ಪ್ರೀವಿಯಸ್ ಕಂಪ್ನಿಯವ್ರು ಕೊಡ್ಬೇಕು ಗೈಸ್, ಇನ್ನು ಪೆಂಡಿಂಗ್ ಸ್ಯಾಲರಿ ಇನ್ಸೆಂಟಿವ್ಸ್ ಏನು ಪೇ ಮಾಡಿಲ್ಲ. ಕಾಲ್ ಮಾಡಕ್ ಪಿಕ್ ಮಾಡ್ತಾ ಇಲ್ಲ ಗೈಸ್ ಅವರು. ಕಾಲ್ ಮಾಡಿದ್ರು ತೆಗಿತಾ ಇಲ್ಲ, ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಾ ಇಲ್ಲ, ಏನಿಲ್ಲ. ನೆಕ್ಸ್ಟ್ ನಮ್ ರೈಸಮ್ ಬಿಟ್ಬಿಟ್ಟಿದೀನಿ ಗೈಸ್, ಅದಕ್ಕೆ ಬೇಡ ಅಂತ. ಬಟ್ ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಬೇಕದಲ್ಲ ಅಲ್ವಾ ಗೈಸ್? ಇಟ್ಸ್ ಓಕೆ, ನೋಡೋಣ ಯಾವಾಗ ಪೇ ಮಾಡ್ತಾರೆ ಅಂತ. ಮತ್ತೆ ಗೈಸ್ ಕಾಫಿ, ಟೀ, ಕಷಾಯ ವಾಟ್ ಎವರ್ ಎಲ್ಲ ಆಯ್ತಾ ಗೈಸ್? ಇಲ್ಲೆಲ್ಲೋ ಕಚ್ಬಿಡ್ತೀವಿ ಬೆಳಗ್ಗೆ. ಆಕ್ಚುಲಿ ಐಬ್ರೋಸ್ ಮಾಡ್ಕೊಬೇಕಿನ್ನು ಐಬ್ರೋಸ್ ಮಾಡಿಲ್ಲ ನಾನು. ಎಕ್ಸ್ಟ್ರಾಸ್ ಬಂದ್ಬಿಟ್ಟಿದೆ ಗೈಸ್, ಎಕ್ಸ್ಟ್ರಾಸ್ ಮಾಡಿಸ್ಕೊಬೇಕಷ್ಟೇ, ಮಾಡಿಸ್ಕೋಬೇಕು. ನಾಳೆ ರಿಮೂವ್ ಮಾಡ್ಕೊಂತೀನಿ ಇದೆಲ್ಲ ಎಕ್ಸ್ಟ್ರಾಸ್. ನಿಮಗೆ ಗೊತ್ತು ನಾನು ಹೋಗಲ್ಲ ಪಾರ್ಲರ್ಗೆ, ಬಟ್ ಹೇರ್ ಶಾಪಿಗೆ ಹೋಗ್ಬೇಕು ಗೈಸ್. ಸ್ಪ್ಲಿಟ್ ಎಂಡ್ಸ್ ಆಗಿದೆ. ನಾನು ಹೆಂಗ್ ಗೊತ್ತಾ, ಈ ವೀಕ್ ಹೋಗ್ತೀನಿ ಅಂದ್ಬಿಟ್ಟು ಎಲ್ಲ ಹಿಂಗ್ ಕುತ್ಕೊಂಡು ಹಿಂಗ್ ಮಾಡ್ತಾ ಇರ್ತೀನಿ ಆಫೀಸಲ್ಲಿ ಫ್ರೀ ಟೈಮ್ ನಲ್ಲಿ. ಸೊ ಅದು ಅನ್ಹೆಲ್ದಿ ಹೋಗಿದೆ. ಒಂಚೂರು ಕೆಳಗಡೆ ಒಂದ್ ಸ್ವಲ್ಪ ತೆಗ್ಸ್ಲೇಬೇಕು ನಾನು. ಆ ಟೆನಿಕಾಸ್ಟ್ ಸ್ಯಾಟರ್ಡೆ ಆರ್ ಸಂಡೇ ಹೋಗ್ಲೇಬೇಕು ಗೈಸ್ ನಾನು. ಇವತ್ತು ರಜಾ ಹಾಕೊಳ್ಳೋಣ ಅನ್ಸ್ತಿತ್ತು ನನ್ಗೆ, ಎದ್ದೇಳಕ್ಕೆ ಆಗ್ತಾ ಇರ್ಲಿಲ್ಲ ಮಾರ್ನಿಂಗು. ಸೊ ಇಟ್ಸ್ ಓಕೆ. ಆಮೇಲೆ ಸ್ವಲ್ಪ ವರ್ಕ್ ಇದೆ ಗೈಸ್ ಇವತ್ತು. ನೆನ್ನೆ ಮೀಟಿಂಗ್ಸ್, ಬರೇ ಮೀಟಿಂಗ್ಸ್ ಆಯ್ತು ನೆನ್ನೆ. ಇವತ್ತು ವಿ ಹ್ಯಾವ್ ಟು ವರ್ಕ್ ಆನ್ ದಟ್. ಒಂದ್ ಸ್ವಲ್ಪ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ. ಪ್ಲಸ್ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ನನ್ಗೆ. ಈ ಟೈಮ್ ನಲ್ಲಿ ವೆದರ್ ಚೇಂಜ್ ಆಗುತ್ತಲ್ವಾ, ಸೊ ಹೇರ್ ಫಾಲ್ ಡೆಫಿನೆಟ್ಲಿ ಆಗುತ್ತೆ. ಸೊ ನಿಮಗೆ ಹೇಗೆ ಗೈಸ್? ನಿಮ್ ಬಗ್ಗೆ ನೀವು ತಿಳ್ಕೊಳ್ಳಿ ಫಸ್ಟ್. ಯಾವ್ಯಾವ ವೆದರ್ ನಲ್ಲಿ ನಿಮ್ ಬಾಡಿ ಹೇಗಿರುತ್ತೆ, ನಿಮ್ ಹೇರ್ ಹೇಗಿರುತ್ತೆ, ನಿಮ್ ಸ್ಕಿನ್ ಹೇಗಿರುತ್ತೆ. ಒಂದೊಂದ್ ವೆದರಿಗೆ ಒಂದೊಂದ್ ರೋಟೀನ್ ಚೇಂಜ್ ಮಾಡ್ಕೊಳ್ಳಿ ಗೈಸ್ ನೀವು, ಓಕೆನಾ? ಸಮ್ಮರ್ ಅಲ್ಲೇ ಒಂದ್ ರೋಟೀನ್ ಮೇಂಟೈನ್ ಮಾಡಿ, ವಿಂಟರ್ ಅಲ್ಲೇ ಒಂದ್ ರೋಟೀನ್ ಮೇಂಟೈನ್ ಮಾಡಿ. ಈ ರೈನಿ ಸೀಸನ್ ಇರುತ್ತಲ್ಲ, ಅವಾಗ್ಲೂ ಒಂಥರ ಇರುತ್ತೆ, ಅವಾಗ್ಲೂ ಒಂಥರ. ಸೊ ಹಾಗೆ ಜಾಸ್ತಿ ಇದು ಒಂದು ಸಮ್ಮರ್ ವಿಂಟರ್ ಇದು ಎರಡು ಮೇಂಟೈನ್ ಮಾಡಿ ಸಾಕು. ನನ್ನ ಸ್ಕಿನ್ ಅವಾಗ್ಲೇ ಡೆಟ್ ಅಪೋಸಿಟ್ ಆಗುತ್ತೆ. ವಿಂಟರ್ ಅಲ್ಲೇ ಒಂದ್ ಸ್ಕಿನ್ ಇರುತ್ತೆ, ಸಮ್ಮರ್ ಅಲ್ಲಿ ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ಸೊ ಹಾಗಾಗಿ ಬಟ್ ನಮ್ಮ ಆಯಿಲಿ ಸ್ಕಿನ್ ಅಲ್ವಾ, ಇಟ್ಸ್ ಓಕೆ. ಎಷ್ಟು ಪಕ್ಷಿಗೆ ಹೋಗ್ತಾ ಇಲ್ಲ ಇವತ್ತು, ನಾಯಿ ಮರಿಗಳು ಕಿತ್ತ ಆಗ್ತಿದ್ದಾರೆ. ಓಕೆ ಹೊರಡೋಣ ಇವಾಗ. ಆಕ್ಚುಲಿ ಲೇಟ್ ಏನ್ ಆಗಿಲ್ಲ, ಟೈಮ್ ಇದೆ ಇನ್ನು, ಬಟ್ ಇಟ್ಸ್ ಓಕೆ. ಸ್ವಲ್ಪ ಬೇಗ ಹೋದ್ರೆ ನನ್ಗೆ ಆಫೀಸಲ್ಲಿ ಕ್ಲಿಪ್ಪಿಂಗ್ಸ್ ತಗೊಬಹುದು. ದೆನ್ ವರ್ಕ್ ಇದೆ, ವರ್ಕ್ ಮಾಡ್ಬೇಕು. ಓಕೆ ಲೆಟ್ಸ್ ಗೋ, ಕಮ್ ಆನ್ ಗೈಸ್. ಎನರ್ಜಿ ಇಲ್ಲ ಇವತ್ತು, ಎನರ್ಜಿ ಇಲ್ವಾ? ಕಮ್ ಆನ್, 1 2 3 ಲೆಟ್ಸ್
Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm going to try. Cause when the bullets fly, I'm the last one to die. ಇವಾಗ ಆಫೀಸ್ ರೀಚ್ ಆದ್ರೆ 15 ಮಿನಿಟ್ಸ್ ಅಲ್ಲಿ ಇವತ್ತು ಔಟ್ಫಿಟ್ ಆಫ್ ದ ಡೇ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಿಗ್ತೀನಿ, ಇಲ್ಲ ಟೈಮ್ ಆಗ್ಬಿಡುತ್ತೆ. ಸೊ ದೋಸೆ ಚಟ್ನಿ ಬನ್ನಿ, ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್. ಗೈಸ್ ನಿಮ್ದಲ್ಲ ಏನು ಬ್ರೇಕ್ಫಾಸ್ಟ್? ನಂದು ದೋಸೆ ವಿತ್ ಚಟ್ನಿ. ಆ್ಯಕ್ಚುಲಿ ಚಿಕನ್ ಸಾಂಬಾರ್ ಇತ್ತು, ಬಟ್ ಇಲ್ಲಿ ನಾನ್ ವೆಜ್ ತಿನ್ನೋ ಹಾಗೆಲ್ಲ ಆಫೀಸ್ನಲ್ಲಿ ಅದಕ್ಕೆ ಚಟ್ನಿ ಮಾಡೋಕ್ಕಾಗಲ್ಲ. ಎಷ್ಟು ನಾನ್ ವೆಜ್ ತಿಂದೆ ನಾನು, ನಿಮ್ಗೆ ಹೇಳಿದೆ ತಾನೆ ಓದ್ಸಿದ್ದೀನಿ, ಶಾರ್ಟ್ ಹಾಕ್ತಿಲ್ಲ. ಇವತ್ತು ನಾನ್ ವೆಜ್ ಅಂತ. Okay, we'll have dosa. Let's make the breakfast. Sure, so guys, then make something. Okay, bye. Guys, now the breakfast is ಆಯ್ತು, so we'll start to work. Okay, guys, ನಿಮ್ಮೊಂದು ಕ್ವೆಶ್ಚನ್. ಈ ಕ್ವೆಶ್ಚನ್ ಕೇಳಿದ ತಕ್ಷಣ ನಿಮಗೆಲ್ಲ ಸ್ಕೂಲ್ ಡೇಸ್ ನೆನಪಾಗೋದಂತೂ ಪಕ್ಕ 100%. ಓಕೆ, ಸೊ ಗಾಂಧೀಜಿ ಅವರು ವಾಕ್ ಮಾಡೋಕ್ಕೆ ಎಲ್ಲ ಸ್ಟಿಕ್ಸ್ ಯೂಸ್ ಮಾಡಿದ್ದಾರೆ, ಬಟ್ ಒಂದು ಸ್ಟಿಕ್ ಮಾತ್ರ ಯೂಸ್ ಮಾಡಿಲ್ಲ. ಆ ಸ್ಟಿಕ್ ಯಾವುದು ಅಂತ ಕಾಮೆಂಟ್ ಪ್ಲೀಸ್. ಅಷ್ಟರಲ್ಲಿ ಬರ್ತೀನಿ ನಾನು. ಓಕೆ, Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. You keep it coming, I'ma send you to your mama. Mr. Whip, quick clip, get the guns out. Dropping bodies in the place till the sun's out. Can't fuck with me, so don't even try. Cause when the bullets fly, I'm the last one to die. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. ಏನ್ ಪೀಪಿ ಅಂತಾರ ನೀನು? ಯಾಕೋ ಕರಿಯಾ ನೀನ್ ಮ್ಯಾಚಿಂಗ್ ಬಿಡ್ತೀನಿ. ಮಸಾಜ್ ಮಾಡ್ಬೇಕು ಅನ್ಕೊಂಡಾಗ ಅದಕ್ಕೆ ಫ್ರೆಶ್ ಅಪ್ ಆಗಿಲ್ಲ, ಲೇಟ್ ಆಗಿದೆ. ಮಾಡಲ್ಲ ನಾನು. ಹೌದಾ, ಮುನ್ಸ್ಕೊಂಡ ಬರಲ್ಲ ಇವಾಗ, ಒಂದ್ ವಾರ ಬರಲ್ಲ ಗೈಸ್ ಇವಾಗ. ಬರ ಆಯ್ತು ಕರಿಯಾ, ಬಾ ಇಲ್ಲಿ ಬಾ, ಆಯ್ತು ಬರೋ ಕಡಿಯಾ. ಸಾರಿ, ಬಾ ಗೈಸ್, ಬರ್ತಾ ಇದ್ದಾನೆ. ಮಸಾಜು ಹೋದೆ, ಮುನ್ಸ್ಕೊಳೋದ್ ಕಲ್ತಿದ್ಯಾ ಇಡಿಯಟ್? ಓದ್ತಾನೆ. ಬಾ ಆಯ್ತು, ಬರೋ ಬಾ ಆಯ್ತು. ಕಾಮ್ ಇಲ್ಲಿ ಕರಿಯ, ಬಾಯ್. ಗೇಟ್ ಹಾಕ್ತೀನಿ, ಗೇಟ್ ಹಾಕ್ತೀನಿ ಇಲ್ಲೋಡ, ಗೇಟ್ ಹಾಕ್ತೀನಿ, ಹೋಗು ಅಲ್ಲಿರು. ಕೇಸಿಗೆ ಬರಲ್ಲ, ಅವ್ನು ಊಟಕ್ಕೆ ಕರೆದ್ರೂ ಬರಲ್ಲ. 5 ಮಿನಿಟ್ಸ್ ಆದ್ರೂ ಮಸಾಜ್ ಮಾಡ್ಬೇಕು ಅವನಿಗೆ. ಗೇಟ್ ಹಾಕ್ತೀನಿ. ಎಷ್ಟು ಕೊಬ್ಬು ನೋಡಿ ಅವನಿಗೆ. ಕಡಿಯಾ ಕಡಿ ಗೇಟ್ ಹಾಕಿರ್ ತೆಗಿಲ್ಲ ನೋಡ್ ಮತ್ತೀಗ. ಬಾಯ್ ಕರಿಯಾ, ಬಾಯ್ ಬಾ ಮತ್ತದಕ್ಕೆ, ಬಾ ಗೈಸ್, ವೆಲ್ಕಮ್ ಬ್ಯಾಕ್, ಇಟ್ಸ್ ಮೀ ಅಗೇನ್. ಗೈಸ್, ಇವತ್ತು ಏನಾಯ್ತಂದ್ರೆ ನನ್ನ ಅಕೌಂಟ್ ಹ್ಯಾಕ್ ಆಗ್ಬಿಡ್ತಿತ್ತು. ಇನ್ಸ್ಟಾಗ್ರಾಮ್ ಎಲ್ಲ ಯೂಟ್ಯೂಬ್ ಸೀರಿಯಸ್ಲಿ ಹಾಕ್ತಾ ಇತ್ತು. ಏನಾಯ್ತು ಅಂದ್ರೆ, ಫಸ್ಟ್ ಇನ್ಸ್ಟಾಗ್ರಾಮ್ ನಲ್ಲಿ ನಂದು ಬ್ರ್ಯಾಂಡ್ ಕೊಲಾಬರೇಷನ್ಸ್ಗೆ ಓಕೆ ಯು ಆರ್ ಎಲಿಜಿಬಲ್ ಅಂತ ಒಂದು ನೋಟಿಫಿಕೇಶನ್ ಬಂತು. ಅದೆಲ್ಲ ಫಿಲ್ ಮಾಡಿ ಅದಾಯ್ತು. ಅದಾದ್ಮೇಲೆ ಅವ್ರು ಏನ್ ಹೇಳಿದ್ರು, ಓಕೆ DMs ಬರುತ್ತೆ, ಅದು ಇದು ಬರುತ್ತೆ ಅಂತೆಲ್ಲ ಹೇಳಿದ್ರು. ಅದೆಲ್ಲ ಫುಲ್ ಅದೇ ಬೇರೆ ಇದೇ ಬೇರೆ ಗೈಸ್ ನಾ ಹೇಳ್ತಿರೋದು. ಸೊ ಬ್ರ್ಯಾಂಡ್ ಕೊಲಾಬರೇಷನ್ಸ್ ಅದು ಪಾರ್ಟ್ ಮುಗೀತು ನಂದು. ಫುಲ್ ಎಲ್ಲ ಏನ್ ಹೇಳ್ತಾರೆ ಡೀಟೇಲ್ಸ್ ಎಲ್ಲ ಹಾಕಿ ಅದೆಲ್ಲ ಆಯ್ತು. ಆಮೇಲೆ ಯಾರು ಬೇರೆ XYZ ಬ್ರ್ಯಾಂಡ್ DM ಮಾಡಿದ್ರು, ಮೆಸೇಜ್ ಹಾಕಿದ್ರು, ಈ ಫಾರ್ಮ್ ಫಿಲ್ ಮಾಡಿ ಟು ಗೆಟ್ ವಾಟ್ ಎವರ್ ದ ಡೀಟೇಲ್ಸ್ ಅಂತ. ನಾನು ಮೇಲ್ ID ಹಾಕಿದೆ, ಪಾಸ್ವರ್ಡ್ ಹಾಕಿದೆ. ಅದಾದ್ಮೇಲೆ ನೆಕ್ಸ್ಟ್ ಅಂತ ಬರುತ್ತೆ, ನೆಕ್ಸ್ಟ್ ಅಂತ ಕೊಟ್ಟೆ. ಆ ಥರ ಬಂದಿದ ತಕ್ಷಣ ನನಗೊಂದು ಮೇಲ್ ಬಂತು, ಏನು
ಲಾಗಿನ್ ಆಗಿದಾರೆ ಯಾರೋ ನಿಮ್ಮ ಇದಕ್ಕೆ ಅಂತ ಅಂದ್ರೆ ಮೇಲ್ ಅಲ್ಲಿ ಯೂಶಲಿ ಬರುತ್ತಲ್ಲ ಅದು. ಸೊ ನಾನೇನ್ ಅನ್ಕೊಂಡೆ ಅಂದ್ರೆ ಓಕೆ ನಾನೇ ಲಾಗಿನ್ ಆಗಂದ್ರೆ ಪಾಸ್ವರ್ಡ್ ಮೇಲ್ ಐಡಿ ಪಾಸ್ವರ್ಡ್ ಎಲ್ಲ ಹಾಕ್ದೆ ಅಲ್ವಾ, ಸೊ ಮೇ ಬಿ ನಾನೇ ಲಾಗಿನ್ ಆಗಿದ್ದೀನಿ ಅಂತ ಅನ್ಕೊಂಡು ಏನ್ ಎಸ್ ಐ ಆಮ್ ಅಂತ ಕೊಟ್ಬಿಡ್ತಾ ಇದೆ. ಅಷ್ಟರಲ್ಲಿ ಅಲ್ಲಿ ಐಫೋನ್ 14/15 ಸಮಥಿಂಗ್ ಏನೋ ಬಂತು, ಆ ಫೋನ್ ಇಂದ ಲಾಗಿನ್ ಆಗ್ತಾ ಇದೆ ಅಂತ. ಬಟ್ ನಂದು ಅದಲ್ಲ, ನಂದು ಸೀರೀಸ್ ಬೇರೆ ನಂದಲ್ವಾ. ಸೊ ನಾನು ಯಾರು ಅಂತ ನಾನು ಬಿಟ್ಟೆ ಆಮೇಲೆ ಫ್ಲಾಶ್ ಆಯ್ತು. ಆಮೇಲೆ ಆಕ್ಚುಲಿ ಯೂಟ್ಯೂಬ್ದು ಬಂದಿದ್ದು, ಬಟ್ ನಾನ್ ಫೀಲ್ ಮಾಡ್ತದ್ದು ಇನ್ಸ್ಟಾಗ್ರಾಮ್ದು. ನನ್ಗೆ ಆಮೇಲೆ ಫ್ಲಾಶ್ ಆಯ್ತು ನಾನು ಮಾಡ್ತಿರೋದು ಇನ್ಸ್ಟಾಗ್ರಾಮ್ಗೆ. ಸೊ ಹೌ ಕಮ್ ಯೂಟ್ಯೂಬ್ ಹೇಗೆ ಬರುತ್ತೆ ನೋಟಿಫಿಕೇಶನ್ ಅಂತ ಹೇಳಿ ಆಮೇಲೆ ಪಟ ಅಂತ ಬ್ಯಾಕ್ ಕೊಟ್ಬಿಟ್ಟು ಅದು ಕ್ಯಾನ್ಸಲ್ ಮಾಡಿ ಹಂಗಾಯ್ತು ಗೈಸ್. ಎಸ್ ಐ ಆಮ್ ಅಂತ ಅದು ಶೋರ್ ಮಾಡ್ಬಿಟ್ಟಿದ್ರೆ ನನ್ನ ಅಕೌಂಟ್ ಹಾಕಾಗ್ತಿತ್ತು. ಯೂಟ್ಯೂಬ್ ಯಪ್ಪ ಎಷ್ಟು ದೇವ್ ನೆನ್ಸ್ಕೊಂಡಿದ್ದೀನಿ ಅಂದ್ರೆ. ಆಮೇಲೆ ಮತ್ತೆ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡ್ಬಿಟ್ಟೆ ನಾನು. ಪಾಸ್ವರ್ಡ್ ಎಲ್ಲ ಚೇಂಜ್ ಅಂದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡ್ಬಿಟ್ಟೆ ಪಾಸ್ವರ್ಡ್ಸ್ ಎಲ್ಲ. ಆಕ್ಚುಲಿ ಆಫೀಸಲ್ಲಿ ಇದ್ದೆ, ಬಟ್ ಆದ್ರೂ ನನ್ಗೆ ಅಂದ್ರೆ ಒಂದು 5 minutes ನಾನು ಯೋಚನೆ ಮಾಡಿದೆ ಯಾರಿರ್ಬೋದು ಅಂತ. ಆಮೇಲೆ ಇದು ಹ್ಯಾಕ್ ಅದೆಲ್ಲ ಗೊತ್ತಲ್ವಾ, ಹ್ಯಾಕ್ ಎಲ್ಲ ಮಾಡ್ತಾರೆ ಅಂತ. ದೆನ್ ಪಾಸ್ವರ್ಡ್ ಮೇನ್ ನನ್ ನೋಡಿದೆ, ಆಮೇಲೆ ಏನೇನು ಬರುತ್ತೆ ಅದು ಇದು ಅಂತೆಲ್ಲ ನೋಡಿದಾಗ ಪಾಸ್ವರ್ಡ್ ಚೇಂಜ್ ಮಾಡಿ ಅಂತ ಬಂತು. ಪಾಸ್ವರ್ಡ್ ಚೇಂಜ್ ಮಾಡಿ 2 step ವೆರಿಫಿಕೇಶನ್ ಇಟ್ಬಿಟ್ಟೆ. ಸೊ ಇವಾಗ ಯಾರು ನನ್ನ ಮೇಲ್ ಐಡಿ ಲಾಗಿನ್ ಆದ್ರೂ ಕೂಡ ನನ್ಗೆ OTP ಬರುತ್ತೆ. ಆ OTP ಶೇರ್ ಮಾಡಿದ್ರೆ ಮಾತ್ರ ಅವ್ರು ಲಾಗಿನ್ ಆಗಕ್ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಥ್ಯಾಂಕ್ ಗಾಡ್. ಜಸ್ಟ್ ಮಿಸ್ಸಲ್ಲಿ ಇಲ್ಲ ಅಂತ ಹೇಳಿದ್ರೆ ಡೈಲಿ ಎಷ್ಟು ಎಫರ್ಟ್ ಹಾಕಿ ಇಷ್ಟೆಲ್ಲ ಮಾಡ್ತೀವಿ. ಅವ್ರು ನೋಡಿ ಹೇಗೆ ಹ್ಯಾಕ್ ಮಾಡೋದು, ಹ್ಯಾಕರ್ಸ್ಗೆ ಹೇಳ್ತಾ ಇರೋದು ನಾನು. ಅಷ್ಟು ಎಫರ್ಟ್ ಹಾಕಿ ಯಾರೇನೋ ಮಾಡ್ತಾ ಇದ್ರೆ ಅದು ಹೆಂಗ್ ಬರುತ್ತೆ ಅದು ಹ್ಯಾಕ್ ಮಾಡಕ್ಕೆ? ಅಂದ್ರೆ ಕಂಟ್ರೋಲ್ ಫುಲ್ ಅವ್ರಿಗೆ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಯೂಟ್ಯೂಬ್ದಾಗ್ಲಿ ಇನ್ಸ್ಟಾಗ್ರಾಮ್ದಾಗ್ಲಿ ಫುಲ್ ಕಂಟ್ರೋಲ್ ಅಂದ್ರೆ ಅವರೇ ದೇ ವಿಲ್ ಹ್ಯಾಂಡಲ್ ಮೈ ಅಕೌಂಟ್, ಅವ್ರ ID ವಾಟ್ ಎವರ್ ಆ ತರ ಆಗುತ್ತೆ. ಯಪ್ಪ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಬಟ್ ಇಟ್ಸ್ ಓಕೆ, ಇವಾಗ ಕಲಿಬೇಕಲ್ವಾ. ಸೊ ಇದು ಲರ್ನಿಂಗ್ ಸ್ಟೇಜ್ ಇವಾಗ. ಸೊ ಐ ಹ್ಯಾವ್ ಟು ಲರ್ನ್ ಎವ್ರಿಥಿಂಗ್. ಸೊ ಇವಾಗ ಒಂದು ಗೊತ್ತಾಯ್ತು ಇದು ಹ್ಯಾಕ್ ಆದ್ರೆ ಹೇಗಾಗುತ್ತೆ ಅಂತ. ಸೊ ಯಾ ಮತ್ತೆ ಗೈಸ್ ಇನ್ನೇನ್ ಸಮಾಚಾರ? ಎಲ್ಲ ಆಯ್ತಾ? ಊಟ ಆಯ್ತಾ ಗೈಸ್? ಇವತ್ತು ಎಷ್ಟು ಶೆಕೆ ಅಂದ್ರೆ ಸಿಕ್ಕಾಬಡೆ ಶೆಕೆ. ಕಂಪೇರ್ ಟು ಲಾಸ್ಟ್ ವೀಕ್ ಇವಾಗ ತುಂಬಾನೇ ಶೆಕೆ ಅನಿಸ್ತಾ ಇದೆ. ಇವತ್ತಂತೂ ತುಂಬಾನೇ ಶೆಕೆ ಅನಿಸ್ಬಿಡುತ್ತೆ ನನಗೆ. ಇವನ್ ಬಸ್ಸಲ್ಲಿ ಬರ್ಬೇಕಾದ್ರು ಅಷ್ಟೇ ಅಬ್ಬಾ ಆಗಲ್ಲ ಗೈಸ್. ಇಷ್ಟೊತ್ತಿಗೆ ಮಳೆ ಬರ್ಬೇಕಿತ್ತು ಆಕ್ಚುಲಿ. ಮಳೆ ಯಾಕೆ ಬರ್ತಾ ಇಲ್ಲ, ಮಳೆ ಯಾಕೆ ಬರ್ತಾ ಇಲ್ಲ. ಬಟ್ ಇಷ್ಟೆಲ್ಲ ಶೆಕೆ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಚಳಿನೂ ಅಷ್ಟೇ ಇರುತ್ತೆ ಅನ್ಕೊಂತೀನಿ. ನೋಡೋಣ ಗೈಸ್, ಮಳೆ ಸ್ಟಾರ್ಟ್ ಆದ್ರೆ ಸಾಕು ಅಲ್ವಾ. ನಿಮ್ದೆಲ್ಲ ಹೇಗಿತ್ತು ಗೈಸ್ ಕೆಲಸ? ನಂದು ಹೆಕ್ಟಿಕ್ ಕೆಲಸ ಇವತ್ತು. ಒಂಚೂರು ಅದೇ ನಿಮ್ಗೆ ಹೇಳ್ದಲ್ಲ, 1-2 weeks ವರೆಗೂ ಐ ವಿಲ್ ಬಿ ಬಿಸಿ, ಆಮೇಲೆ ಐ ವಿಲ್ ಬಿ ಫ್ರೀ. ಇನ್ನೇನ್ ಸಮಾಚಾರ? ಇವತ್ತು ನನ್ನ ದೋಸೆಗೆ ಚಿಕನ್ ಸಾಂಬಾರ್ ತಗೊಂಡ್ ಹೋಗ್ಬೇಕಿತ್ತು, ಬಟ್ ನಾನ್ ವೆಜ್ ತಿನ್ನಂಗಿಲ್ವಲ್ಲ, ಅದಕ್ಕೆ ಚಟ್ನಿ ತಗೊಂಡ್ ಹೋಗಿದ್ದೆ. ಇವಾಗ ಚಿಕನ್ ಸಾಂಬಾರ್ ತಿನ್ನೋದು. ತಿಂದೆ, ಊಟ ತುಂಬಾ ತಿಂದೆ, ಮುದ್ದೆ ಊಟ ಮಾಡಿ. ನಾನು ಆಕ್ಚುಲಿ ಕ್ಲಿಪ್ ಹಾಕಿಲ್ಲ ಅದು, ಬಿಕಾಸ್ ಎಂಡ್ ಮಾಡ್ಬಿಟ್ಟಿದೆ ಅಲ್ವಾ ನಾನು. ಸೊ ಹಾಗಾಗಿ ಮುದ್ದೆ ಸಾಂಬಾರ್ ಮತ್ತೆ ಚಿಕನ್ದು ಸ್ವಲ್ಪ ಮಸಾಲಾ ತರ ಎಲ್ಲ ಮಾಡ್ತಾರ ಅದು. ದೆನ್ ರೈಸ್. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ದಡಸ್ಲಿ ಮಾಡಿದ್ಲು, ಕರ್ಕೊಂಡೋಗಿ ಚೆನ್ನಾಗಿತ್ತು ತಿಂದ. ಇವತ್ತು ಕೂಡ ಸಾಂಬಾರ್ ಇದೆ, ಅದಕ್ಕೆ ದೋಸೆ ಅಥವಾ ಮುದ್ದೆ ರೈಸ್ ವಾಟ್ ಎವರ್ ಏನೋ ತಿನ್ನೋದು. ಬಟ್ ಐ ಪ್ರಿಫರ್ ಮುದ್ದೆ, ರಾಗಿ ಮುದ್ದೆ. ನಾನು ಡೈಲಿ ಮುದ್ದೆ ತಿಂತೀನಿ, ಗೊತ್ತು ಗೈಸ್ ನಿಮ್ಗೆಲ್ಲ. ಅದರಲ್ಲೂ ಚಿಕನ್ ಸಾಂಬಾರ್ ಆದ್ಮೇಲೆ ಗೈಸ್ ನೆನ್ನೆ ಸಾಂಬಾರ್ ಇವತ್ತಿನ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಅದು ನಾನ್ ವೆಜ್ ಅವ್ರಿಗೆ ಗೊತ್ತಿರುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ. ಬಟ್ ಗೈಸ್ ಇನ್ನು ಫ್ರೆಶ್ ಅಪ್ ಆಗಿಲ್ಲ, ನಾನು ಫ್ರೆಶ್ ಅಪ್ ಆಗ್ಬೇಕು. ಫ್ರೆಶ್ ಅಪ್ ಆಗಿ ಮತ್ತೆ ನೆನ್ನೆ ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ ಇನ್ನು, ಅದು ಹಾಗೆ ಬಿಟ್ಬಿಟ್ಟಿದೀನಿ. ಯಾಕಂದ್ರೆ ಸ್ವಲ್ಪ ಸೈಲೆಂಟ್ ಇರ್ಬೇಕು. ಸೈಲೆಂಟ್ ಇರೋದು ಯಾವಾಗ ನೈಟ್ ಟೈಮ್. ಸೊ ಅವಾಗ ನಾನು ವಾಯ್ಸ್ ಓವರ್ ತಗೊಬೇಕು. ಎಡಿಟಿಂಗ್ ಮಾಡೋದಿದೆ, ತುಂಬಾ ಇದೆ ಗೈಸ್ ಕೆಲಸ. ತುಂಬಾ ಇದೆ ಕೆಲಸ. ಐ ಆಮ್ ಟಯರ್ಡ್. ಇವತ್ತು ಟಯರ್ಡ್ ಆಗೋಯ್ತು. ಮತ್ತೆ ನನಗೆ ಮಧ್ಯಾಹ್ನ ಅಂತ ಸ್ವಲ್ಪ ಮೂಡ್ ಆಫ್ ನನ್ಗೆ ಆತರ ಆಯ್ತಲ್ವಾ ಅಂತ. ಮತ್ತೆ ಗಜಿ ಬಿಚ್ಚಿ ಸ್ವಲ್ಪ ವಯಸ್ಸು ಎಷ್ಟು ಭಯ ಆಗೋಯ್ತು ಗೊತ್ತಾ ನನ್ಗೆ. ಏನಕ್ಕೆ ಅಂತ ಹೇಳಿದ್ರೆ 2.5 months ಇಂದ ಐ ಆಮ್ ಟ್ರೈಂಗ್. ನನ್ ಫಸ್ಟ್ ಏನ್ ಕೊಡಕ್ಕಾಗತ್ತೆ ಅದು. ಸೊ ಯಾರೋ ಇನ್ಯಾರೋ ಹ್ಯಾಕ್ ಮಾಡಿ ಫುಲ್ ಹ್ಯಾಂಡಲ್ ಅವ್ರಿಗೆ ಹೋಗ್ಬಿಡುತ್ತೆ ಅಂದ್ರೆ ಎಷ್ಟು ಭಯ ಆಗುತ್ತಲ್ವಾ ಗೈಸ್. ಮತ್ತೆ ಮೇನ್ ನಿಮ್ಮನ್ನ ಹೇಗೆ ಮತ್ತೊಮ್ಮೆ ಹೇಗೆ ಹುಡ್ಕೋದು ನಾನು? ಇನ್ಸ್ಟಾಗ್ರಾಮ್ ಅಫ್ ಕೋರ್ಸ್ ಸಿಗ್ತಾರ, ಬಟ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿನೇ ಬೇರೆ, ಯೂಟ್ಯೂಬ್ ಫ್ಯಾಮಿಲಿನೇ ಬೇರೆ. ನನಗೆ ಅಲ್ಲಿರೋ ಫಾಲೋವರ್ಸೇ ಬೇರೆ, ಇಲ್ಲಿರೋ ಫಾಲೋವರ್ಸೇ ಬೇರೆ ಅಂತ ನಾನು ಅನ್ಕೊಂಡೆ. ಇಲ್ಲೂ ಫ್ಯೂ ಅಷ್ಟೇ ಇನ್ಸ್ಟಾಗ್ರಾಮ್ ಇಂದ ಬಂದಿರೋರು, ಅರೌಂಡ್ 120-15 ಅನ್ಕೊಳ್ಳಿ. 50 ಜನ ಮಾತ್ರ ಇನ್ಸ್ಟಾಗ್ರಾಮ್ ಇಂದ ಬಂದಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾನ್ ಸಂಪಾದಿಸಿದ ಸಬ್ಸ್ಕ್ರೈಬರ್ಸ್ ನೀವು ಫ್ರಮ್ ಯೂಟ್ಯೂಬ್ ಇಂದಾನೆ. ಯಾಕಂದ್ರೆ ಫಸ್ಟ್ ನನ್ ಜಾಸ್ತಿ ಇದಾಗಿದೆ ಯೂಟ್ಯೂಬ್. ಫಸ್ಟ್ 500, 300, 400, 200. ಹೌದು, ಫಸ್ಟ್ 200 ಆಗಿತ್ತು ಇದ್ರಲ್ಲಿ. ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಲೋಲಿ ಪಿಕಪ್ ತಗೊಂಡಿದ್ದು. ಗೈಸ್ ಇನ್ನೊಂದು ಗುಡ್ ನ್ಯೂಸ್, ನನ್ಗೆ ಕೊಲಾಬೊರೇಟ್ ಮಾಡಕ್ಕೆ ಐ ಆಮ್ ಎಲಿಜಿಬಲ್ ನೌ. 500K ಕ್ರಾಸ್ ಆಗೋಗಿದೆ ನನ್ನದು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್. ಸೊ ಹಾಗಾಗಿ ಅವರು ಬ್ಲೂಟಿಕ್ ಎಲ್ಲ ಕೊಟ್ಟಿದ್ರು ನನ್ಗೆ. ಬ್ಲೂಟಿಕ್ ಇನ್ ದ ಸೆನ್ಸ್ ಅದು ಗ್ಲೋಬ್ ಡೈರೀಸ್ ಆಮೇಲೆ ಬ್ಲೂಟಿಕ್ ಬರುತ್ತಲ್ಲ, ಅದು ಆಕ್ಚುಲಿ ಅವ್ರು ಕೊಟ್ಟಿರೋದಲ್ಲ. ನಮ್ಮ ಸೇಫ್ಟಿಗೆ, ನಮ್ಮ ಸೆಕ್ಯೂರಿಟಿಗೆ, ನಮ್ಮ ಅಕೌಂಟ್ ಏನು ಯಾರು ಹ್ಯಾಕ್ ಮಾಡಬಾರ್ದು ಅನ್ನೋ ಒಂದು ರೀಸನ್ಗೆ ಅದು ಅಂದ್ರೆ ಸೇಫ್ಟಿಗೆ ವಿ ಹ್ಯಾವ್ ಟು ಬೈ ಅದು ಆತರ.
ಅದಿದ್ರೆ ಯಾರು ಹ್ಯಾಕ್ ಮಾಡಕ್ ಆಗಲ್ಲ ಅಂತ ಅದೊಂದು, ಮತ್ತೆ ಪ್ರಮೋಷನ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಅದೊಂದು ಬಂತು. ಸೊ ಅದೊಂದು ಫಿಲ್ ಮಾಡಿದೆ ಬಿಕಾಸ್ ನನ್ನ 500K ಕ್ರಾಸ್ ಆಗಿದೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್, ಹಾಗಾಗಿ ಸೊ ಕಂಗ್ರಾಚುಲೇಟ್ ಮೀ ಗೈಸ್. ಇನ್ನೊಂದೇನಂದ್ರೆ ನಾನು 100th ವಿಡಿಯೋ ಅಂದ್ರೆ ಯೂಟ್ಯೂಬ್ ನಂದು 100ನೇ ವಿಡಿಯೋ ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಪ್ಲೀಸ್ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನಾದ್ರೂ ಒಂದು ಐಡಿಯಾಸ್ ಕೊಡಿ. ಅಂದ್ರೆ ಡೇರ್ ಚಾಲೆಂಜ್ ಮಾಡೋದಾ, ಇಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ರಿಲೇಟೆಡ್ ಆ ತರ ಏನಾದ್ರು ಮಾಡೋದಾ, ಇಲ್ಲ ಅಂತ ಹೇಳಿದ್ರೆ ಫೋಟೋ ಶೂಟ್, ವಿಡಿಯೋ ಶೂಟ್ ಆ ತರ ಮಾಡ್ಬೋದಾ, ನಂಗೆ ಗೊತ್ತಾಗ್ತಲ್ಲ ಯಾವ ತರ ಮಾಡ್ಲಿ. ನಾನು 100 ವಿಡಿಯೋ ಅಂದ್ರೆ 100th ವಿಡಿಯೋ 100ನೇ ವಿಡಿಯೋ ನನ್ನ ಯೂಟ್ಯೂಬ್ ನಲ್ಲಿ. ಸೊ 100 ಡೇಸ್ 100 ಡೇಸ್ ಕಂಪ್ಲೀಟ್ ಆಗುತ್ತೆ ಇವಾಗ. ಮೇ ಬಿ ಇದು 81 82 ಅನ್ಸುತ್ತೆ ಇದು ವಿಡಿಯೋ. ಇನ್ನು ಒಂದು ಅರೌಂಡ್ 20 ಅನ್ಕೊಳ್ಳಿ. 20 ವಿಡಿಯೋಸ್ ಇದೆ, ಅದಾದ್ಮೇಲೆ ನಾನು 100th ವಿಡಿಯೋ ಹಾಕ್ಬೇಕು. ನೋಡೋಣ, ಅಷ್ಟರಲ್ಲಿ ಇನ್ನೂ ಹುಡುಕ್ತಾ ಇದ್ದೀನಿ ನಾನು. ಸೊ ಇನ್ಸ್ಟಾಗ್ರಾಮ್ ನಲ್ಲಿ ಅದು ಪೋಸ್ಟ್ ಹಾಕ್ತೀನಿ ಯಾವ ತರ ವಿಡಿಯೋಸ್ ಬೇಕು, 100th ವಿಡಿಯೋ ಯಾವ ತರ ಮಾಡ್ಬೋದು ಕ್ರಿಯೇಟಿವ್ ಆಗಿ ಅಂತ. ಬಿಕಾಸ್ ನನಗೆ ಕಾಪಿ ಮಾಡಕ್ ಇಷ್ಟ ಇಲ್ಲ. ಹಿಂಗೆ ಯಾರ್ದೋ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಓಕೆ ಆ ತರ ಮಾಡೋಣ. ಈಗ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಗೇಮ್ಸ್ ರಿಲೇಟೆಡ್ ಆ ತರ ಮಾಡೋದು ನನಗೆ ಕಾಪಿ ಮಾಡಕ್ ಇಷ್ಟ ಇಲ್ಲ. ಅದು ನನಗೆ ಒಂಥರ ಡಿಫ್ರೆಂಟ್ ಆಗಿರ್ಬೇಕು, ಕ್ರಿಯೇಟಿವ್ ಆಗಿರ್ಬೇಕು, ಯುನಿಕ್ ಆಗಿರ್ಬೇಕು, ನನ್ಗೂ ಇಷ್ಟ ಆಗ್ಬೇಕು. ಸೊ ಹಾಗೆ ಮತ್ತೆ ನಮ್ಮ ಜಾನರ್ ಏನಿದೆ ಇವಾಗ ನನ್ ಸ್ವಲ್ಪ ನನ್ ಕ್ಯಾರೆಕ್ಟರ್ ಹೇಗಿದೆ ಅದಕ್ಕೆ ನನ್ಗೆ ಮ್ಯಾಚ್ ಆಗ್ಬೇಕು. ಇಲ್ಲ ಅಂತ ಹೇಳಿ ಫುಲ್ ಮೆಚಾರ್ ಟಾಕ್ ನಂಗೆ ಆತರ ಬರೋದಿಲ್ಲ. ಮೆಚಾರ್ ಟಾಕ್ ಹೌದು ಮಾಡ್ತೀನಿ, ಬಟ್ ಯಾವಾಗಾದ್ರೂ ತೀರಾ ನನ್ಗೆ ಇದಾಗಿರ್ಬೇಕು ಅವಾಗ ಮೆಚಾರ್ ಟಾಕ್ ಬರುತ್ತೆ. ಇಲ್ಲ ಅಂತ ಹೇಳಿ ನಿಮಗೆ ಗೊತ್ತು ನಾನು ಹೇಗ್ ಮಾತಾಡ್ತೀನಿ. ಇಲ್ಲ ಅಂತ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇದ್ದಾಗೆ ಬೇರೆ ಬೇರೆ, ಇಲ್ಲ ಅಂತ ಹೇಳಿ ನಾರ್ಮಲ್ ಆಗಿ ಹೀಗೆ ಫನ್ನಿ. ಸೊ ಫನ್ನಿ ವಿಡಿಯೋಸ್ ಮಾಡೋದಾ ಅಂದ್ರೆ ಡೇರ್ ಚಾಲೆಂಜ್ ಆ ತರ ನೋಡೋಣ. ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕ್ತೀನಿ, ಎಷ್ಟು ಜನ ಏನ್ ಕಾಮೆಂಟ್ಸ್ ಮಾಡ್ತಾರೆ ಆ ತರ. ಬಟ್ ಫಸ್ಟ್ ಪ್ರಿಫರೆನ್ಸ್ ನೀವೇ ನನಗೆ. ಸೊ ನೀವೇನ್ ಹೇಳ್ತೀರಾ ಆ ತರ. ಸೊ ಕಾಮೆಂಟ್ ನಲ್ಲಿ ಹೇಳಿ. ಯೂಟ್ಯೂಬ್ ನಲ್ಲಿ, ನಾಟ್ ಇನ್ ಇನ್ಸ್ಟಾಗ್ರಾಮ್, ಬಟ್ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕ್ತೀನಿ. ನೋಡೋಣ, ವಿಲ್ ಸಿ ಏನ್ ಜಾಸ್ತಿ ಬರುತ್ತೆ ಅಂತ. ಓಕೆನಾ ಗೈಸ್? ಅಂಡ್ ಸುಸ್ತಾಗುತ್ತೆ ಗೈಸ್. ಇವತ್ತು ಒಂದ್ ಸ್ವಲ್ಪ ಟೆನ್ಷನ್, ಒಂದ್ ಸ್ವಲ್ಪ ಮೂಡ್ ನಂಗೆ ಅದೇ ತರ ಆಗುತ್ತೆ ನನಗೆ. ನಾನು ಏನೋ ಅದು ಎಸ್ ಅಂತ ಕೊಟ್ಬಿಟ್ರೆ ಏನಪ್ಪ ಕತೆ ಅಂತ. ಬಿಕಾಸ್ ನಾನು ಅದು ಓಪನ್ ಮಾಡಿದ್ದೆ ನಾನೇ ಅಂತ ಅನ್ಕೊಂಡು ನಂದು 14-15 ಅಂತ ನೋಡಿದೆ. ಇನ್ ಕೇಸ್ ಎಸ್ ಅಂತ ಕೊಟ್ಬಿಟ್ಟಿದ್ರೆ ಗಯಾ ನನ್ ಯೂಟ್ಯೂಬ್. ಆಮೇಲೆ ಏನ್ ಮಾಡ್ಬಿಡಕ್ಕಿತ್ತು ಗೈಸ್. ಆಮೇಲೆ ಯಪ್ಪದ್ದೆ ನೆನ್ಸ್ಕೊಂಡು ನಂಗೆ ಈಗ್ಲೂ ಭಯ ಆಗುತ್ತೆ. ಹೇಗೆ ಯಾರದು ಅಂತ ಗೊತ್ತಿಲ್ಲ. ಬೆಳ್ಸೋಕ ಇರ್ತಾರಲ್ಲ ಹ್ಯಾಕರ್ಸ್, ದೇ ಡೂ ದೇರ್ ಜಾಬ್ಸ್ ಅಷ್ಟೇ, ಏನು ಮಾಡಕ್ ಆಗಲ್ಲ. ಓಕೆ ಗೈಸ್, ಎಲ್ರು ಊಟ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿ, ಕಣ್ ತುಂಬಾ ನಿದ್ದೆ ಮಾಡಿ ಗೈಸ್. ನಾನು ಈ ವಿಡಿಯೋನಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಇವತ್ತು ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್, ಎರಡು ಅದು ಚಂಬಲ್ಡಾಗಿ ನನಗೆ ತಲೆ ಕೆಡ್ತಾ ಇದೆ ಇವತ್ತು. ಇಟ್ಸ್ ಓಕೆ, ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿ ಅಂಡ್ ತುಂಬಾ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ಸ್ಟಾಗ್ರಾಮ್ ನಲ್ಲೂ ಗುಡ್ ನ್ಯೂಸ್, ಯೂಟ್ಯೂಬ್ ಅಲ್ಲಿ ಗುಡ್ ನ್ಯೂಸ್. ಎನಿವೇಸ್ ಥ್ಯಾಂಕ್ ಯು ಗೈಸ್. ನಿಮ್ಗೂ ಖುಷಿ ಆಗಿದೆ ಅನ್ಕೊಂತೀನಿ. ಬಿಕಾಸ್ ನನಗೆ ಖುಷಿ ಆಗಿದ್ರೆ ನಿಮ್ಗೂ ಖುಷಿ ಆಗಿರತ್ತೆ, ನೀವೇ ಖುಷಿ ಆಗಿದ್ರೆ ನನಗೂ ಖುಷಿ ಆಗಿರತ್ತೆ. ಸೊ ವಿ ಆರ್ ಪಾರ್ಟ್ ಆಫ್ ಏನ್ ಹೇಳ್ತಾರೆ ಫ್ಯಾಮಿಲಿ, ಹಾಗೆ ನಾನು ಆತರ ಅನ್ಕೊಂಡಿದೀನಿ. ಯಾ, ಥ್ಯಾಂಕ್ ಯು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ. ಸಾರಿ ಒಂದ್ ಸ್ವಲ್ಪ ಇಲ್ಲ, ಸಾರಿ ಗೈಸ್, ಬೈ, ಸ್ಟೇ ವಿತ್ ಮೀ.